ಕೊಡಗಿನಲ್ಲಿ ಮಳೆಗಾಲ ಶುರುವಾಯಿತೆಂದರೆ ಸಾಕು, ಗ್ರಾಮೀಣ ಸಂಭ್ರಮಕ್ಕೆ ಕೆಸರುಗದ್ದೆ ಕ್ರೀಡಾಕೂಟಗಳು ಸಾಕ್ಷಿಯಾಗುತ್ತವೆ. ಅದರಂತೆ ಗದ್ದೆಗೆ ಇಳಿಯಲು ಹಿಂದೆ ಮುಂದೆ ನೋಡ್ತಿದ್ದವರೆಲ್ಲ ಆಡಿ ಕುಣಿದು ಸಂಭ್ರಮಿಸಿದ್ದಾರೆ. ಮಕ್ಕಳು, ಮಹಿಳೆಯರು, ಹಿರಿಯರೆನ್ನದೆ ದಿನವಿಡೀ ಕೆಸರಾಟದಲ್ಲಿ ಮಿಂದೆದ್ದರು. ಜಿಟಿಜಿಟಿ ಮಳೆಯ ನಡುವೆಯೂ ಕ್ರೀಡೋತ್ಸಾಹ ಮೆರೆದರು. ಇದು ಶಾಂತಳ್ಳಿ ಗ್ರಾಮದ ಕೆಎಲ್ ಸತೀಶ್ ಮತ್ತು ಬಿದ್ದಪ್ಪ ಅವರ ಗದ್ದೆಯಲ್ಲಿ ನಡೆದ ಕ್ರೀಡಾಕೂಟದ ಒಂದು ಝಲಕ್. ಸೋಮವಾರಪೇಟೆ ತಾಲೂಕಿನ ಒಕ್ಕಲಿಗರ ಯುವ ವೇದಿಕೆ ವತಿಯಿಂದ 9ನೇ ವರ್ಷದ ಕೆಸರುಗದ್ದೆ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ವಿಧಾನ ಪರಿಷತ್ ಮಾಜಿ ಸದಸ್ಯ ಎಸ್.ಜಿ. ಮೇದಪ್ಪ ಕ್ರೀಡಾಕೂಟವನ್ನು ಉದ್ಘಾಟಿಸಿದರು. ಯುವಕ ಯುವತಿಯರ ಓಟದ ಸ್ಪರ್ಧೆಯಲ್ಲಿ ಕೆಲವರು ಕೆಸರಲ್ಲಿ ಬಿದ್ದರು, ಎದ್ದರು, ಮತ್ತೆ ಓಡಿದ್ರು. ಆಟ, ಓಟ, ಕುಣಿದಾಟದ ಮಜವನ್ನು ಅನುಭವಿಸುತ್ತಾ ಕೆಸರಾಟದಲ್ಲಿ ಗೌಜಿ ಮಾಡಿದ್ರು. ಗದ್ದೆಯಲ್ಲಿ ನಾಟಿ ಮಾಡಿ ಅನುಭವವಿರುವ ಮಹಿಳೆಯರ ಥ್ರೋಬಾಲ್ ಪಂದ್ಯಾಟ ರೋಚಕತೆಯಿಂದ ಕೂಡಿತ್ತು. ಬಟ್ಟೆಯೆಲ್ಲ ಕೆಸರಿನಿಂದ ಒದ್ದೆಯಾಗಿದ್ದರೂ ಗೆಲುವಿಗಾಗಿ ಶಕ್ತಿ ಮೀರಿ ಆಟವಾಡುವ ದೃಶ್ಯ ಕಂಡುಬಂತು. ಪುರುಷರ ವಾಲಿಬಾಲ್ನಲ್ಲಿ ಅನುಭವಿ ಆಟಗಾರರು ಮಿಂಚಿದ್ರು. ವಿವಿಧ ಸ್ಪರ್ಧೆಯಲ್ಲಿ ಮಹಿಳೆಯರು, ಪುರುಷರು, ಮಕ್ಕಳು ಪಾಲ್ಗೊಂಡಿದ್ದರು. ಕರ್ನಾಟಕ ಸಬ್ ಜೂನಿಯರ್ ಹಾಕಿ ತಂಡದ ನಾಯಕ ಹೆಗ್ಗುಳ ಗ್ರಾಮದ ಶಶಿತ್ ಗೌಡ ಮತ್ತು ಪಿಎಚ್ಡಿ ಪದವೀಧರ ಯಡೂರು ಗ್ರಾಮದ ಡಾಕ್ಟರ್ ಸಿಆರ್ ಅಜಿತ್ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಜಿಲ್ಲಾ ನಿರ್ದೇಶಕ ಹರಪಳ್ಳಿ ರವೀಂದ್ರ, ಒಕ್ಕಲಿಗರ ಯುವ ವೇದಿಕೆ ಅಧ್ಯಕ್ಷ ಚಕ್ರವರ್ತಿ ಸುರೇಶ್, ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಸ್ಎಂ ಚಂಗಪ್ಪ, ತಾಲೂಕು ಅಧ್ಯಕ್ಷ ಎಆರ್ ಮುತ್ತಣ್ಣ ಮತ್ತಿತರರು ಇದ್ದರು.